ಹಸ್ಬೆಂಡ್ 1 ರೂಪಾಯಿ ಉಳಿಲಿ 2 ರೂಪಾಯಿ ಉಳಿಲಿ ಎಲ್ಲೇ ಹೋಗ್ಲಿ ಎಷ್ಟೊಂದು ದುಡ್ಡು ಉಳಿದಿರುತ್ತಲ್ಲ ಅದನ್ನೆಲ್ಲ ಈ ತರ ಒಂದು ಡಬ್ಬಿಯಲ್ಲಿ ಹಾಕಿ ಅವರು ನೆಲಕ್ಕೆ ಹಾಕ್ತಾರೆ. ನೀವು ಅನ್ಕೋಬೇಡಿ ಎಷ್ಟಾಗಿರುತ್ತೆ ನೋಡಿ. ನೋಟುಗಳನ್ನ ಕೂಡ ಅವರು 10 ರೂಪಾಯಿ ಉಳಿಲಿ ಎಷ್ಟು ರೂಪಾಯಿ ಉಳಿಲಿ ಅದನ್ನ ಈ ತರ ದೇವರಿಗೆ ಅಂತ ಸ್ವಲ್ಪ ಸಪರೇಟ್ ಆಗಿ ಒಂದು ಬಾಕ್ಸ್ ಅಲ್ಲಿ ಇಟ್ಟಿರ್ತಾರೆ ನೋಡಿ. ಈಗ ಮತ್ತೆ ಕೂಡಿಸಿಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಭೇಟಿ ಕೊಡ್ತಾ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನನ್ನ ವ್ಲಾಗ್ಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆಗಾಗ ಹಾಕ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಭಾಳ ಜನರಿಗೆ ನಮ್ಮ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಕಷ್ಟ ಟೈಮ್ದಲ್ಲಿ ಭಾಳ ಪರದಾಡೋದಾಗಲ್ಲ, 1 ರೂಪಾಯಿನೂ ನಿಲ್ತಾ ಇಲ್ಲ, 1 ರೂಪಾಯಿನೂ ಸೇವಿಂಗ್ಸ್ ಮಾಡೋಕ್ಕಾಗ್ತಿಲ್ಲ, ಏನು ಮಾಡಬೇಕು ಅಂತ ಟೈಮಲ್ಲಿ ಅಂತ ಅನ್ನೋರಿಗೂ ನನ್ನ ಕಡೆಯಿಂದ ಒಂದು ಪರ್ಸ್ನಲ್ ಏನು ಸಜೆಷನ್ ಅಂತಲೇ ಹೇಳ್ಬೋದು. ನಾವು ಇದನ್ನು ಫಾಲೋ ಮಾಡತ್ತೀವಿ. ನಾವು ಅನ್ನೋದಕ್ಕಿಂತ ನನ್ನ ಹಸ್ಬೆಂಡು ಮದುವೆ ಆಗೋಕ್ಕಿಂತ ಮುಂಚೆಯಿಂದನೂ ಅವ್ರು ಫಾಲೋ ಮಾಡತ್ತಾರೆ, ಈಗಲೂ ಅದನ್ನು ಮಾಡ್ಕೊಂಡು ಹೊಂಟಾರೆ. ಅದರಿಂದ ಅವ್ರಿಗೂ ಭಾಳ ಹೆಲ್ಪ್ ಆಗುತ್ತೆ. ಕಷ್ಟದ ಟೈಮ್ದಲ್ಲಿ ದೊಡ್ಡ ಅಮೌಂಟ್ ಅನ್ನೋಕ್ಕಿಂತ ಸಣ್ಣ ಪುಟ್ಟ ಕಷ್ಟಗಳಿಗೆ ಒಂದು ಏನು ಕೈಯಲ್ಲಿ 1 ರೂಪಾಯಿನೂ ಇರೋದಿಲ್ಲಲ್ಲ, ಅಂಥ ಟೈಮಲ್ಲಿ ಒಂದಷ್ಟು ದುಡ್ಡು ಬಂದರೆ ಎಷ್ಟು ಖುಷಿ ಇರುತ್ತಲ್ಲ. ಆ ಟೈಮಲ್ಲಿ ಕಷ್ಟ ಟೈಮ್ದಲ್ಲಿ 1 ರೂಪಾಯಿ ಇದ್ರೂ ಅದು ಎಷ್ಟು ಹೆಲ್ಪ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕಂತ ನಾನು ಈಗ ಹೇಳ್ತೀನಿ ನೋಡಿ. ಫ್ರೆಂಡ್ಸ್, ಏನು ಮಾಡ್ಬೇಕಂದ್ರೆ ಫಸ್ಟ್ ನಮ್ಗೆ ನಮ್ಮದು ಕೈಯಲ್ಲಿ ದುಡ್ಡು ಇರುತ್ತೆ, 10 ರೂಪಾಯಿ ಉಳಿದಿರುತ್ತಿಲ್ಲ, 20 ರೂಪಾಯಿ ಉಳಿದಿಲ್ಲ, ಚಿಲ್ಲರೆ ಉಳಿದಿರ್ತಾವೋ, ಇಲ್ಲ 100 ರೂಪಾಯಿ ಉಳಿದಿರುತ್ತೆ. ಇಂಥ ದುಡ್ಡುಗಳನ್ನೆಲ್ಲ ಏನು ಮಾಡಬೇಕು ಅಂದ್ರೆ ದೇವ್ರ ಮನೆಯಲ್ಲಿ ಇಡಿ. ದೇವ್ರ ಮನೆಯಲ್ಲಿ ಒಂದು ಬಾಕ್ಸ್ ಅಥವಾ ಒಂದು ಡಬ್ಬಿ ಅಥವಾ ಏನಾದರೂ ಇರ್ಬೋದು, ಪರ್ಸಲ್ಲ ಅಂಥದ್ದೆಲ್ಲ ಬೇಡ, ಬಾಕ್ಸ್ಗಳಲ್ಲಿ ಡಬ್ಬಿಗಳಲ್ಲಿ ಇಂಥ ಐಟಮ್ಗಳಲ್ಲಿ ನೀವು ಹಾಕಿ ದೇವ್ರ ಮನೇಲಿ ಇಡಿ. ಈ ದುಡ್ಡು ನಮ್ಮದಲ್ಲ ದೇವ್ರದ್ದು ಅನ್ನೋ ಥರ ನೀವು ಅದನ್ನು ಇಡ್ತಾ ಬನ್ನಿ. ಅದರಿಂದ ನೋಡಿ ನಿಮ್ಗೆ ಅದನ್ನು ಏನು ನೀವು ಇಟ್ಟಿರ್ತೀರ ಹೋಗಿ ತೊಗೋಬೇಕಂತನೂ ಮನಸ್ಸಾಗೋದಿಲ್ಲ. ಯಾಕಂದರೆ ದೇವ್ರಿಗಂತ ಇಟ್ಟಿರ್ತೀವಿ, ಹೆಂಗೆ ತೊಗೊಳ್ದು ಅಂತ ಮೈಂಡಿಗೆ ಬರುತ್ತೆ. ನಿಮಗೆ ಅನಾವಶ್ಯಕವಾಗಿ ಖರ್ಚು ಮಾಡೋ ಅವಶ್ಯಕತೆ ಬರೋಂಗಿಲ್ಲ. ಹಂಗೆ ನಿಮ್ಮ ಕಷ್ಟ ಟೈಮ್ನಲ್ಲಿ ನೀವೇ ಇಟ್ಟಿರ್ತೀರ, ನಿಮ್ಮ ಕಷ್ಟ ಅತಿಯಾದ ಕಷ್ಟ ಬಂದಾಗ ಖಂಡಿತ ಅದು ನಿಮ್ಗೆ ಯೂಸ್ ಆಗೇ ಆಗ್ತೈತಿ. ಸಣ್ಣ ಸಣ್ಣ ಏನೋ ಹನಿ ಹನಿ ಸೇರಿದರೆ ಹಳ್ಳ ಅಂತಾರೆ. 1 ರೂಪಾಯಿ 10 ರೂಪಾಯಿ ಇಟ್ಟಿದ್ದು ಅದು ಸ್ವಲ್ಪ ದಿನ ಆದಮೇಲೆ ಎಷ್ಟೋ ಆಗಿರ್ತೈತಿ. ಅದು ಅಂಥ ಕಷ್ಟ ಟೈಮ್ನಲ್ಲಿ ಹೆಲ್ಪ್ ಆಗುತ್ತೆ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ನಾವು ಸಣ್ಣ ಪುಟ್ಟ ಇಟ್ಟದ್ದು ಎಷ್ಟಾಗಿರುತ್ತೆ ದಿನ ಕಳೆದಂಗೆ ತೋರಿಸ್ತೀನಿ ನಿಮ್ಗೆ. ಬನ್ನಿ ಫ್ರೆಂಡ್ಸ್, ಇದು ನಮ್ಮ ದೇವ್ರ ಮನೆ. ದೇವ್ರ ಮನೆಯಲ್ಲಿ ಭಾಳ ವರ್ಷದಿಂದ ಇಟ್ಕೊಂಡು ಬಂದಿದ್ದಾರೆ ನನ್ನ ಹಸ್ಬೆಂಡು. ಇಲ್ಲಿ ನೋಡಿ ಎಷ್ಟು ವರ್ಷದ ಡಬ್ಬಿ ಗೊತ್ತಾಯಿದ್ದು. ಇದು ಯಾವುದೋ ಒಂದು ಸ್ಪೀಕರ್ ಬಾಕ್ಸನ್ನು ತೊಗೊಂಡಿದ್ರು, ಅದ್ರೊಳಗೆ ಇಟ್ಕೊತ ಬಂದಿದ್ರು ನನ್ನ ಹಸ್ಬೆಂಡು. ಇಲ್ಲಿ ನೋಡ್ತಾ ಇದ್ರೆ ನೋಡಿ, ಸುಮಾರು ವರ್ಷದ್ದು, ಇದು ಒಂದು 6-7 ವರ್ಷ ಆಯ್ತು ಅನ್ಕೋತೀನಿ ನಾನು. ಅವಾಗಿಂದ ಈ ಡಬ್ಬಿ ಇಟ್ಕೊಂಡು ಬಂದಿದ್ದಾರೆ. ಈ ಥರ ಡಬ್ಬಿಯಲ್ಲೇ ಅವರು ಇಟ್ಕೊಂಡು ಬಂದಿದ್ದಾರೆ. ಫಸ್ಟ್ ನಿಮ್ಗೆ ಚಿಲ್ಲರೆಗಳನ್ನ ತೋರಿಸ್ತೀನಿ. ಈ ಥರ ನೋಡಿ, ಈ ಥರ ಬಾಕ್ಸ್ನಲ್ಲಿ ನೋಡಿ ಚಿಕ್ಕ ಪುಟ್ಟದ್ದು. ನನ್ನ ಹಸ್ಬೆಂಡು 1 ರೂಪಾಯಿ ಉಳಿಲಿ 2 ರೂಪಾಯಿ ಉಳಿಲಿ ಎಲ್ಲೇ ಹೋಗಲಿ ಎಷ್ಟೊಂದು ದುಡ್ಡು ಉಳಿದಿರುತ್ತಲ್ಲ ಅದನ್ನೆಲ್ಲ ಈ ಥರ ಒಂದು ಡಬ್ಬಿಯಲ್ಲಿ ಹಾಕಿ ಅವರು ನೆಲಕ್ಕೆ ಹಾಕ್ಬೋದು. ಏನೋ ಅನ್ಕೋಬೇಡಿ, ಎಷ್ಟಾಗಿರುತ್ತೆ ನೋಡಿ. ಇಷ್ಟು ಅಮೌಂಟನ್ನು ನನ್ನ ಹಸ್ಬೆಂಡು ಯಾವಾಗ ಉಳಿದಿರುತ್ತಲ್ಲ ಅದನ್ನೆಲ್ಲ ದೇವ್ರ ಮುಂದೆ ಈ ಥರ ಇಟ್ಟಿರ್ತಾರೆ. ಇದನ್ನು ಯಾವುದೇ ಕಷ್ಟ ಟೈಮ್ದಲ್ಲಿ ಯೂಸ್ ಮಾಡ್ಕೊಂಡಿರ್ತಾರೆ ಈ ಚಿಲ್ಲರೆಗಳನ್ನು. ಅದಾದಮೇಲೆ ನೋಟುಗಳನ್ನು ಇಲ್ಲಿ ನೋಡಿ, ನೋಟುಗಳನ್ನು ಕೂಡ ಅವರು 10 ರೂಪಾಯಿ ಉಳಿಲಿ ಎಷ್ಟು ರೂಪಾಯಿ ಉಳಿಲಿ ಅದನ್ನು ಈ ಥರ ದೇವರಿಗೆ ಅಂತ ಸ್ವಲ್ಪ ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಇಟ್ಟಿರ್ತಾರೆ ನೋಡಿ. ಈಗ ಮತ್ತೆ ಕೂಡಿಸಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ರೀಸೆಂಟಾಗಿ ಒಂದಷ್ಟು ದುಡ್ಡು ಆಗಿತ್ತು, ಅದನ್ನು ತೊಗೊಂಡು ಯಾವುದಕ್ಕೆ ಖರ್ಚು ಮಾಡಿದ್ರು. ಅದಾದಮೇಲೆ ಮತ್ತೆ ಈಗ ಕೂಡಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದಿಷ್ಟು ಚಿಲ್ಲರೆ 1 ರೂಪಾಯಿ 2 ರೂಪಾಯಿ ಉಳಿದಿರುತ್ತಲ್ಲ, ಸುಮಾರಾಗಿ ಅಲ್ಲಿ ಹೋದಾಗ ಉಳಿದಿರುತ್ತಲ್ಲ ಅದನ್ನೆಲ್ಲ ಈ ಥರ ಡಬ್ಬಿಯಲ್ಲಿ ಹಾಕಿಡ್ತಾರೆ. ಅದಾದಮೇಲೆ ನೋಟುಗಳು, ಸಣ್ಣ ಪುಟ್ಟ ನೋಟುಗಳನ್ನು ಈ ಥರ ಅವ್ರ ಹತ್ರ ಒಂದು 2-3 ನೋಟ್ ಇದ್ದರೆ 1 ನೋಟು 2 ನೋಟು ಇಲ್ಲಿ ತಂದಿಡ್ತಾರೆ. ಅದು ಇಷ್ಟಾಗಿದೆ ಈಗ ನೋಡಿ. ಫ್ರೆಂಡ್ಸ್, ಇಷ್ಟು ನಾವು ಕೂಡಿಡೋದ್ರಿಂದ ಎಷ್ಟೊಂದು ದುಡ್ಡನ್ನು ಸೇವಿಂಗ್ಸ್ ಮಾಡ್ಕೋಬೋದು. ಇದು ಎಷ್ಟು ಹೆಲ್ಪ್ ಆಗುತ್ತೆ ಕಷ್ಟದ ಟೈಮ್ದಲ್ಲಿ. ನಮ್ಗೆ ಅನಾವಶ್ಯಕವಾಗಿ ಖರ್ಚು ಮಾಡೋದ್ರಿಂದ ಹಾಗಾಗಿ ವಿಡಿಯೋದಲ್ಲಿ ಶೇರ್ ಮಾಡಿ. ಡಬ್ಬಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಎಷ್ಟು ವರ್ಷದಿಂದ ಲಕ್ಕಿ ಡಬ್ಬಿ ಅಂತಾನೆ ಹೇಳ್ಬೋದು ಕೂಡಿಡ್ತಾ ಇದ್ದೀವಿ ಇದರಲ್ಲಿ. ನನ್ನ ಮಗಳ ಸೌಂಡ್ ಜೋರಾಗೈತಿ ಫ್ರೆಂಡ್ಸ್, ಕೇಳಿದ್ರಲ್ಲ. ಒಂದಷ್ಟು ಡೌಟ್ ಬಂದಿರುತ್ತೆ ನಿಮ್ಗೆ ಮೈಂಡಲ್ಲಿ. ದೇವ್ರಿಗೆ ಅಂತ ಇಟ್ಟಿರ್ತೀವಿ ದುಡ್ಡನ್ನು, ಅದನ್ನು ತೊಗೋಬೋದಾ, ನಾವು ಖರ್ಚು ಮಾಡ್ಬೋದಾ ಅಂತ ನಿಮ್ಗೆ ಮೈಂಡಲ್ಲಿ ಬಂದಿರ್ತೈತಿ. ಖಂಡಿತ ತೊಗೋಬೋದು. ಯಾಕಂದರೆ ನಾವೇ ಇಟ್ಟಿರ್ತೀವಿ ದೇವರಿಗೆ ಅಂತ, ದೇವ್ರ ಮನೇಲಿ ಅಂತ. ದೇವ್ರಿಗಾಗಿರ್ಬೋದು ಅಥವಾ ನಮಗಾಗಿರ್ಬೋದು, ನಾವು ಕಷ್ಟಪಟ್ಟು ದುಡ್ದು ನಾವು ಇಟ್ಟಿರ್ತೀವಿ. ಯಾವತ್ತು ದೇವರು ನಮ್ಮಿಂದ ದುಡ್ಡನ್ನು ಬಯಸೋದಿಲ್ಲ, ಅದ್ರ ಬದಲಾಗಿ ಭಕ್ತಿನ ಬಯಸೋದು. ಮನಸ್ಸಾ ಇಚ್ಛೆಯಿಂದ ಏನು ಮನುಷ್ಯದಿಂದ ಪೂಜೆ ಮಾಡಿದ್ರೆ ಸಾಕು ದೇವರಿಗೆ. ನಾವು ದುಡ್ಡೇ ಕೊಡಬೇಕಂತ ಏನಿಲ್ಲ ಅಲ್ಲ. ಹಾಗಾಗಿ ದೇವ್ರ ಮನೇಲಿ ಇಡೋದ್ರಿಂದ ನಮಗೆ ಅನಾವಶ್ಯಕವಾಗಿ ಏನು ದಿಢೀರಂತ ಹೋಗಿ ತೊಗೊಳೋದು ತಪ್ಪುತ್ತೆ. ಅದಕ್ಕೋಸ್ಕರ ಅಂತ ದೇವ್ರ ಮನೇಲಿ ಇಟ್ಟರೆ ಬೇಗ ಅಂದರೆ ಜಾಸ್ತಿ ಸೇವಿಂಗ್ಸ್ ಮಾಡ್ಬೋದು. ಆಮೇಲೆ ನೀವು ಬೇಗನೂ ಅದು
ಏನು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಹಾಗಾಗಿ ಈ ಟ್ರಿಕ್ಸ್ನ ಫಾಲೋ ಮಾಡಿ ಖಂಡಿತ ನೀವು ಕೂಡ ಸಣ್ಣ ಸಣ್ಣ ಅಮೌಂಟನ್ನು ಸೇವಿಂಗ್ಸ್ ಮಾಡೋಗ್ಬೋದು. ನನ್ನ ಕಡೆಯಿಂದ ಒಂದು ಸಣ್ಣ ಸಜೆಷನ್ ನಿಮಗೆ. ಹೇಗೆ ಅನ್ನಿಸ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಮರಿದೇನೆ ಕಮೆಂಟ್ ಮಾಡಿ ತಿಳಿಸಿ. ಡೈಲಿ ನನ್ನ ವ್ಲಾಗ್ಸ್ಗಳು ಬರುತ್ತೆ, ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಬೇಕಂತ ಅನ್ಕೋತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ. ಆ್ಯಂಡ್ ಪ್ಲೀಸ್ ಹೊಸಬ್ರು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.